ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಶ್ರೀಲಂಕಾ ಸರಣಿಗೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಒಂದು ಟೀಮ್ ಈಗ ಅನೌನ್ಸ್ಮೆಂಟ್ ಆಗಿದೆ. ಗೌತಮ್ ಗಂಭೀರ್ ಅವರ ಎರಾ ಶುರುವಾಗ್ತಾ ಇದೆ. ಹಾಗಾದರೆ ಟೀಮ್ ಹೇಗಿದೆ? ಮೊದಲಿಗೆ ODI ಟೀಮ್, ಅದರ ಬಗ್ಗೆ ಮಾತನಾಡೋಣ. T20 ಟೀಮ್ ಬಗ್ಗೆ ಸೆಪರೇಟ್ ಆದಂಥ ಒಂದು ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ. ಸೊ ಅದರಲ್ಲಿ T20 ಬಗ್ಗೆ ಅನಾಲಿಸಿಸ್ ಇರುತ್ತೆ. ಮೊದಲನೇದಾಗಿ ಏಕದಿನ ತಂಡ ಹೇಗಿದೆ, ಯಾವೆಲ್ಲ ಸರ್ಪ್ರೈಸ್ ಎಂಟ್ರಿ, ಯಾರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ, ಯಾರ್ಯಾರು ಡ್ರಾಪ್ ಆಗಿದ್ದಾರೆ, ಯಾರಿಗೆ ಅನ್ಯಾಯ ಆಗಿದೆ, ಜೊತೆಗೆ ಜನ ಏನು ಹೇಳ್ತಿದ್ದಾರೆ ಇದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಆರಂಭಿಕವಾಗಿ ಏಕದಿನ ಸರಣಿಯ ಟೀಮ್ ಹೇಗಿದೆ ಅನ್ನೋದನ್ನು ನಾವು ಅನಾಲಿಸಿಸ್ ಮಾಡುವಂಥ ಒಂದು ಸಂದರ್ಭ. ಸೊ ಈಗ ಮೊದಲನೇದಾಗಿ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಇಬ್ಬರೂ ಕೂಡ ಟೀಮ್ನಲ್ಲಿ ಇರಲ್ಲ, ರೆಸ್ಟ್ ತೆಗೆದುಕೊಳ್ತಾರೆ ಅನ್ನೋ ಮಾತಿತ್ತು. ಆದರೆ ಯಾವಾಗ ಗೌತಮ್ ಗಂಭೀರ್ ಅವರ ಎಂಟ್ರಿ ಆಯಿತು, ಅವರು ಇಬ್ಬರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ, ಯಾರೂ ಕೂಡ ಆರಂಭದಲ್ಲೇ ರೆಸ್ಟ್ ತೆಗೆದುಕೊಳ್ಳೋ ಹಾಗಿಲ್ಲ. ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿ 2025ಕ್ಕೆ ಶುರುವಾಗ್ತಿದೆ. ನಾವು ಈಗಿನಿಂದಲೇ ಅದಕ್ಕೊಂದು ಬಿಲ್ಡ್ ಮಾಡ್ತಾ ಹೋಗಬೇಕು ಟೀಮನ್ನು. ಯಾಕಂದರೆ ಹೆಚ್ಚಿನ ಏಕದಿನ ಪಂದ್ಯಗಳು ಕೂಡ ಇಲ್ಲ. ಅದಕ್ಕೂ ಮುಂಚೆ ಒಂದಷ್ಟು ಟೆಸ್ಟ್ ಸರಣಿ ಇದೆ, ಬಾಂಗ್ಲಾ ಜೊತೆಗೆ ಟೆಸ್ಟ್ ಆಡುವಂಥದ್ದಿದೆ, ಆಸ್ಟ್ರೇಲಿಯಾ ಜೊತೆಗೆ ಟೆಸ್ಟ್ ಸರಣಿ ಆಡೋದು ಕೂಡ ಇದೆ. ಹಾಗಾಗಿ ಒನ್ ಡೇ ಪ್ರತಿಯೊಂದು ಏಕದಿನ ಪಂದ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗಂಭೀರ್ ತಿಳಿಸಿದ್ದಾರೆ. ಸೊ ಆ ಕಾರಣಕ್ಕೆ ರೆಸ್ಟ್ ತೆಗೆದುಕೊಳ್ಳುವಂಥ ಒಂದು ಪ್ಲ್ಯಾನ್ನಲ್ಲಿದ್ದಂಥ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಇಬ್ಬರೂ ಕೂಡ ಶ್ರೀಲಂಕಾ ಸರಣಿಗೆ ಲಭ್ಯರಿದ್ದಾರೆ. ನಿನ್ನೆ BCCI ಅನೌನ್ಸ್ ಮಾಡಿದಂಥ ಟೀಮ್ನಲ್ಲಿ ಅನೌನ್ಸ್ಮೆಂಟ್ನಲ್ಲಿ ಇಬ್ಬರ ಹೆಸರು ಕೂಡ ಇತ್ತು. ಸೊ ODI ಟೀಮ್ ಹೇಗಿದೆ ಅಂತ ನೋಡೋದಾದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್. ಆದರೆ ಇಲ್ಲಿ ಭಾಳ ಸರ್ಪ್ರೈಸ್ ಆದಂಥ ಒಂದು ಆಯ್ಕೆಯನ್ನು ಮಾಡಲಾಯಿತು, ಒಂದು ಸರ್ಜರಿಯನ್ನು ಮಾಡಲಾಗಿದೆ. ಅದು ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಇದ್ದರು. ಅದಾದಮೇಲೆ KL ರಾಹುಲ್ ಅವ್ರನ್ನ ನಡುವಲ್ಲಿ ವೈಸ್ ಕ್ಯಾಪ್ಟನ್ ಅನ್ನೋ ರೀತಿಯಾಗಿ ಆಯಿತು. ಆದರೆ ಈಗ ಶುಭ್ಮಾನ್ ಗಿಲ್, ಇದು ಭಾಳ ಸರ್ಪ್ರೈಸ್ ಆದಂಥ ಅನೌನ್ಸ್ಮೆಂಟನ್ನೇ. ಅವರಿಗೆ ವೈಸ್ ಕ್ಯಾಪ್ಟನ್ ಪಟ್ಟವನ್ನು ನೀಡಲಾಗಿದೆ. ತಂಡದಲ್ಲಿ ಬೇರೆ ಸೀನಿಯರ್ಗಳು ಇದ್ದರೂ ಕೂಡ ತಂಡದಲ್ಲಿ ರಿಷಬ್ ಪಂತ್ ಇದ್ದರು, KL ರಾಹುಲ್ ಇದ್ದರು. ಎಲ್ರಿಗೂ ಕೂಡ ಅನಿಸಿತ್ತು KL ರಾಹುಲ್ ODIನ ಕ್ಯಾಪ್ಟನ್ನೇ ಆಗ್ತಾರೆ, ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಡದೇ ಇದ್ರೆ ಅಂತ. ಆದರೆ ಈಗ ಉಪನಾಯಕ ಪಟ್ಟವನ್ನು ಶುಭ್ಮಾನ್ ಗಿಲ್ ಅವರಿಗೆ ನೀಡಲಾಗಿದೆ. ಇದು ಭಾಳ ಮೇಜರ್ ಆದಂಥ ಸ್ಟೆಪ್. ಇದು ಗಂಭೀರ್ ಅವರ ಎಫೆಕ್ಟ್ ಅಂತ ಖಂಡಿತವಾಗಿ ಅನ್ನಿಸ್ತಾ ಇದೆ. ಒಂದು ಲಾಂಗ್ ಟರ್ಮ್ ಕ್ಯಾಪ್ಟನನ್ನು ನೋಡ್ತಿದ್ದಾರೆ. ಮೇ ಬಿ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿಯ ನಂತರ ಏನಾದರೂ ಕ್ಯಾಪ್ಟನ್ಶಿಪ್ಗೆ ಗುಡ್ ಬೈ ಹೇಳಿದರೆ ಶುಭ್ಮಾನ್ ಗಿಲ್ ಫುಲ್ ಟರ್ಮ್ ಕ್ಯಾಪ್ಟನ್ ಆಗ್ಬೋದು ಮುಂದಿನ ವರ್ಲ್ಡ್ ಕಪ್ 2027ರ ವರ್ಲ್ಡ್ ಕಪ್ನ ದೃಷ್ಟಿಯಲ್ಲಿ. ಒಬ್ಬ ಯಂಗ್ ಕ್ಯಾಪ್ಟನನ್ನು ಟೀಮ್ ಇಂಡಿಯಾ ನೋಡ್ತಾ ಇದೆ. ಗಂಭೀರ್ ಅಂಡ್ ಅವರ ಟೀಮ್ ಮ್ಯಾನೇಜ್ಮೆಂಟ್ ಏನಿದೆ ಅವರು ನೋಡ್ತಿದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಅದಾದಮೇಲೆ ವಿರಾಟ್ ಕೊಹ್ಲಿ ಎಕ್ಸ್ಪೆಕ್ಟೆಡ್ ನೇಮ್. ವಿರಾಟ್ ಕೊಹ್ಲಿ ರೆಸ್ಟ್ ತೆಗೆದುಕೊಳ್ಳೋದಿಲ್ಲ, ಆಡ್ತಾರೆ ಅಂತ. KL ರಾಹುಲ್ ODI ವರ್ಲ್ಡ್ ಕಪ್ನಲ್ಲಿದ್ದರು, ಸೊ ಅವರು ಮತ್ತೆ ಟೀಮ್ಗೆ ವಾಪಸ್ ಆಗಿದ್ದಾರೆ. ಹಾಗೆಯೇ ರಿಷಬ್ ಪಂತ್ 1.5 ವರ್ಷಗಳ ನಂತರ ವಾಪಸ್ ಒನ್ ಡೇ ಟೀಮ್ಗೆ ಬಂದಿರೋದು. ಜೊತೆಗೆ ಶ್ರೇಯಸ್ ಅಯ್ಯರ್, ಗೌತಮ್ ಗಂಭೀರ್ ಬಂದಾಗ ಅಯ್ಯರ್ ಕೂಡ ಬರ್ತಾರೆ ಅನ್ನೋ ರೀತಿಯಾಗಿತ್ತು. ಯಾಕಂದರೆ ಒಂದಷ್ಟು ಪ್ರಶ್ನೆ ಇತ್ತು ಅಯ್ಯರ್ ವಿಚಾರದಲ್ಲಿ. ಅವರು ಲೋಕಲ್ ರಣಜಿ ಆಡ್ತಾ ಇಲ್ಲ, ದೇಸಿ ಕ್ರಿಕೆಟ್ ಆಡದೆ ಡೈರೆಕ್ಟಾಗಿ ಇಂಡಿಯನ್ ಟೀಮ್ಗೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ದ್ರಾವಿಡ್ ಕೋಚ್ ಆಗಿದ್ದಾಗ ಆ ಎಂಟ್ರಿಯನ್ನು ಇಶಾನ್ ಕಿಶಾನ್ ಹಾಗೇನೆ ಶ್ರೇಯಸ್ ಅಯ್ಯರ್ ಇಬ್ಬರಿಗೂ ಕೂಡ ಕೊಟ್ಟಿರಲಿಲ್ಲ. ನೀವು ಬರೋದಾದರೆ ದೇಸಿ ಕ್ರಿಕೆಟ್ ಆಡಿ ಫಿಟ್ಟಾಗಿ NCAಗೆ ಹೋಗಿ ಅದಾದಮೇಲೆ ಬಂದು ಸೆಲೆಕ್ಷನ್ಗೆ ನೀವು ನಿಲ್ಬೋದು ಅಂತ. ಆದರೆ ಈಗ ಗಂಭೀರ್ ಬಂದಿರೋದ್ರಿಂದ ಶ್ರೇಯಸ್ ಅಯ್ಯರ್ ಕಮ್ಬ್ಯಾಕ್ ಮಾಡಿದ್ದಾರೆ. ಒಂದು ರೀತಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು ಅಯ್ಯರ್ ಅವರಿಗೆ. ಸೊ ಅದಾದಮೇಲೆ ಶಿವಮ್ ದುಬೆ, ಏಕದಿನ ತಂಡದ ಒಂದು ಪ್ಲಾನಿಂಗ್ನಲ್ಲಿ ಶಿವಮ್ ದುಬೆ ಇರಲಿಲ್ಲ. ಆದರೆ ಶಿವಮ್ ದುಬೆ ಈಗ ಒನ್ ಡೇಯ ಒಂದು ಫಾರ್ಮ್ಯಾಟ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮೇ ಬಿ ಹಾರ್ದಿಕ್ ಪಾಂಡ್ಯ ರೆಸ್ಟ್ ಕೇಳಿರೋದ್ರಿಂದ ಆ ಒಂದು ಆಲ್ರೌಂಡ್ ಸ್ಲಾಟ್ನಲ್ಲಿ ದುಬೆ ಅವ್ರನ್ನ ಎಂಟ್ರಿ ಮಾಡಿರ್ಬೋದು, ಅವ್ರನ್ನ ಆಯ್ಕೆ ಮಾಡಿರ್ಬೋದು ಅಂತ ಅನಿಸುತ್ತೆ. ಸೊ ಹಾಗೆಯೇ ಸ್ಪಿನ್ನಿಂಗ್ ವಿಭಾಗದಲ್ಲಿ ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್ ಇಬ್ಬರು ಕೂಡ ಸ್ಪಿನ್ನರ್ಸ್ ಆಗಿರೋದು ತಂಡದಲ್ಲಿ. ಹಾಗೆಯೇ ಅಕ್ಷರ್ ಪಟೇಲ್ ಮೂವರು ಕೂಡ ಇದ್ದಾರೆ. ರವೀಂದ್ರ ಜಡೇಜಾ ಏಕದಿನ ಟೀಮ್ನಲ್ಲಿ ಇಲ್ಲ, ಮೇ ಬಿ ಅವರು ಕೂಡ ರೆಸ್ಟ್ ಕೇಳಿರುವಂಥ ಸಾಧ್ಯತೆ ಇದೆ. ಸೊ ಇನ್ನು ವೇಗಿಗಳು ಯಾರು ಅಂತ ನೋಡೋದಾದರೆ ಹರ್ಷದೀಪ್ ಸಿಂಗ್ ಇದ್ದಾರೆ, ಹಾಗೆಯೇ ಖಲೀಲ್ ಅಹ್ಮದ್, ಹರ್ಷಿತ್ ರಾಣಾ, ಇದು ಭಾಳ ಮುಖ್ಯವಾದಂಥ ಹೆಸರು ಇಲ್ಲಿ ಎಂಟ್ರಿ ಆಗಿರುವಂಥದ್ದು. ಮೊಹಮ್ಮದ್ ಸಿರಾಜ್. ಸೊ ಈ ವೇಗದ ಡಿಪಾರ್ಟ್ಮೆಂಟ್ನಲ್ಲಿ 4 ವೇಗಿಗಳಿರೋದು. ಅದರಲ್ಲಿ ಹರ್ಷದೀಪ್ ಏನು ಸರ್ಪ್ರೈಸ್ ಎಂಟ್ರಿ ಅಲ್ಲ. ಆದರೆ ಹರ್ಷಿತ್ ರಾಣಾ ಅವ್ರನ್ನ ಆಯ್ಕೆ ಮಾಡಿರೋದು ಮತ್ತೊಮ್ಮೆ KKR ಎಫೆಕ್ಟ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಗಂಭೀರ್ ಅವರು ಮೆಂಟರ್ ಮಾಡಿದಂಥ KKRನಲ್ಲಿ ಅವರು ಇದ್ದರು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು IPLನಲ್ಲಿ. ಆದರೆ ಒನ್ ಡೇಗೆ ಸೂಕ್ತವಾದಂಥ ಆಯ್ಕೆನ ಇನ್ನೂ ಕೂಡ ಡಿಬೇಟೇಬಲ್. ಹಾಗೆಯೇ ಒಂದಷ್ಟು ಸರ್ಪ್ರೈಸ್ ಎಂಟ್ರಿಯನ್ನು ನಾವು ನೋಡಿದ್ರಲ್ಲಿ ಇನ್ನೊಂದು ಅಂತಂದರೆ ಅದು ರಿಯಾನ್ ಪರಾಗ್. ಅವರು T20ಗೆ ಆಯ್ಕೆ ಆದರು. ಮೊದಲ ಪಂದ್ಯದಲ್ಲಿ 2 ರನ್, ಅದಾದಮೇಲೆ 22 ರನ್ ಏನು ಜಿಂಬಾಬ್ವೆ ಮೇಲೆ ಬಂತು. ತೀರಾ ಅಂಥ ಎಕ್ಸೈಟಿಂಗ್ ಆದಂಥ ಒಂದು ಒನ್ ಡೇ ಪರ್ಫಾರ್ಮೆನ್ಸ್ ಅವರ ಕಡೆಯಿಂದ ಬಂದಿಲ್ಲ. ಆದರೆ ರಣಜಿಯಲ್ಲಿ ಅವರು ಕೊಟ್ಟಿರುವಂಥ ಪರ್ಫಾರ್ಮೆನ್ಸ್ ಏನಿದೆ, ಮೇ ಬಿ ಆ ಕಾರಣಕ್ಕೆ ರಿಯಾನ್ ಪರಾಗ್ ಒಂದು ಫ್ಯೂಚರ್ ಪ್ಲೇಯರ್ ಆಗಿ ಅವ್ರನ್ನ ತೆಗೆದುಕೊಂಡಿದ್ದಾರೆ. ಸೊ ಓವರಾಲ್ ಟೀಮನ್ನು ನೋಡಿದ್ರೆ ಓಕೆ ಬ್ಯಾಲೆನ್ಸ್ಡ್ ಆಗಿದೆ. ಆದರೆ ಕೆಲವೊಬ್ಬರನ್ನ ಮಿಸ್ ಮಾಡಿದ್ರು ಗೌತಮ್ ಗಂಭೀರ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಸಂಜು ಸ್ಯಾಮ್ಸನ್ ಈ ಹಿಂದೆ ನಾವು ಒನ್ ಡೇ ಆಡಿದಾಗ ಡಿಸೆಂಬರ್ 21ಕ್ಕೆ ಸೌತ್ ಆಫ್ರಿಕಾ ವಿರುದ್ಧ ಕೊನೆಯ ಒನ್ ಡೇ ಇಂಡಿಯಾ ಆಡಿದ್ದು, ಆವತ್ತು ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡೆದಿದ್ರು. ಆದರೆ ಸ್ಯಾಮ್ಸನ್ ಅವ್ರನ್ನ ಇಲ್ಲಿ ಆಯ್ಕೆಗೆ ಪರಿಗಣಿಸಿಲ್ಲ. ಇದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹಾಗೆಯೇ ಶುಭ್ಮಾನ್ ಗಿಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿರೋದು ಕೂಡ ಮತ್ತೊಂದು ಪ್ರಶ್ನೆ. ಇನ್ನು ಜಸ್ಪ್ರೀತ್ ಬೂಮ್ರಾ ಹಾಗೆಯೇ ಜಡೇಜಾ ಇಬ್ಬರು ಕೂಡ ಈ ಟೀಮ್ನಲ್ಲಿಲ್ಲ. ಮೇ ಬಿ ಇಬ್ಬರು ಕೂಡ ರೆಸ್ಟ್ ಕೇಳಿರುವಂಥ ಸಾಧ್ಯತೆ ಇದೆ. ಇನ್ನು ಮೊಹಮ್ಮದ್ ಶಮಿ ಒನ್ ಡೇ ಟೀಮ್ನಲ್ಲಿದ್ದರು, ವರ್ಲ್ಡ್ ಕಪ್ ಸಂದರ್ಭದಲ್ಲೂ ಕೂಡ ಟೀಮ್ನಲ್ಲಿದ್ದಂಥವ್ರು.
ಸೊ ಆದರೆ ಶಮಿ ಅವರ ಫಿಟ್ನೆಸ್ ವಿಚಾರವಾಗಿ ಮತ್ತೆ ಟೀಮ್ಗೆ ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗಬೇಕಾಗಿದೆ. ಸೊ ಓವರ್ ಆಲ್ ODI ಸ್ಕ್ವಾಡನ್ನು ನೋಡಿದ್ರಿ, ಎಲ್ಲೊಂದು ಕಡೆ ಒಂದು ಬ್ಯಾಲೆನ್ಸ್ಡ್ ಆದಂಥ ಟೀಮ್. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬಂದ ಮೇಲೆ ಆ ಒಂದು ಟೀಮ್ ಇಂಡಿಯಾದ ಕಳೆ ಏನಿದೆ ಅದು ನಿಜಕ್ಕೂ ಬಂದಿದೆ. ಯಾಕಂದರೆ ಶ್ರೀಲಂಕಾ ಸೀರೀಸ್ ಆಲ್ಮೋಸ್ಟ್ ನಾವು ನೋಡಿರೋ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಅಂಥದ್ರಲ್ಲಿ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ಬರೂ ಕೂಡ ಇಲ್ಲದೆ ಹೋದರೆ ಇನ್ನೂ ಸ್ವಲ್ಪ ಬೋರ್ ಆಗ್ತಾ ಇತ್ತು ವೀಕ್ಷಕರಿಗೆ, ಎಸ್ಪೆಷಲಿ ಈ ಒಂದು ಮ್ಯಾಚನ್ನು ನೋಡೋಕ್ಕೆ. TRP ದೃಷ್ಟಿಯಿಂದಲೂ ಕೂಡ ಈ ಟೆಲಿಕಾಸ್ಟ್ ಮಾಡೋರಿಗೂ ಕೂಡ ಸ್ವಲ್ಪ ಸಮಸ್ಯೆ ಆಗಿರೋದು. ಸೊ ಇದು ಒನ್ ಡೇ ಟೀಮ್ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಯಾವ ಒಂದು ಅಡಿಷನ್ ಇದರಲ್ಲಿ ಅಥವಾ ಯಾರನ್ನ ಆಯ್ಕೆ ಮಾಡೋದು ನಿಮಗೆ ಸರ್ಪ್ರೈಸ್ ಅನಿಸ್ತು, ಯಾರು ಇರಬೇಕಾಗಿತ್ತು, ಜೊತೆಗೆ ಶುಭ್ಮಾನ್ ಗಿಲ್ ಅವರಿಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿರೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ಒನ್ ಡೇ ಸ್ಕ್ವಾಡ್ ಸಂಬಂಧಪಟ್ಟ ಹಾಗೆ. T20 ಸ್ಕ್ವಾಡ್ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಡಿಯೋ ನಿಮಗೋಸ್ಕರ ಇದೆ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಸೊ ಇದಾಗಿತ್ತು TV9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.